ಗಾಂಧಿ ರಾಜ್ಯದಿಂದಲೇ ಆರಂಭಿಸಿದಂತಹ ಓಟ್ ಚೋರಿ ಅಭಿಯಾನದ ಬೃಹತ್ ಪ್ರತಿಭಟನೆ ಇವತ್ತು ದೆಹಲಿಯಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಡಿಕೆಶಿ ಯಾರನ್ನೆಲ್ಲ ಭೇಟಿ ಮಾಡ್ತಾರೆ ಅನ್ನೋದರ ಕುರಿತು ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಎರಡು 2024ರ ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ನಡೆದಿದೆ. ನಮ್ಮ ಬಳಿ ದಾಖಲೆಗಳಿವೆ ಅಂತ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ರು. ಈ ವೋಟ್ ಚೋರಿಗೆ ಆಡಳಿತಾರೂಢ ಬಿಜೆಪಿ ಜೊತೆಗೆ ಚುನಾವಣಾ ಆಯೋಗ ಶಾಮೀಲಾಗಿದೆ ಅಂತ ಆರೋಪಿಸಿದ್ರು. ಈ ಸಂಬಂಧ ರಾಹುಲ್ ಗಾಂಧಿ ಇಂದು ದೆಹಲಿಯಲ್ಲಿ ಬೃಹತ್ ಮಟ್ಟದಲ್ಲಿ ಅಭಿಯಾನ ಶುರು ಮಾಡಿದ್ದಾರೆ. ಈ ಮತಗಳ್ಳತನ ವಿರುದ್ಧದ ಹೋರಾಟದಲ್ಲಿ ರಾಜ್ಯದ ಕೈ ನಾಯಕರು ಭಾಗಿಯಾಗಲಿದ್ದಾರೆ. ನಾನು ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ. ನನಗೆ ಯಾರು ನನ್ನ ಹಿಂದೆ ಬರೋದು ಬೇಡ, ಅವಶ್ಯಕತೆ ಇಲ್ಲ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. 140 ಜನನು ನಾವೆಲ್ಲ ಒಂದು, ನಾನು ಸಿಎಂ ಎಲ್ಲ ನಮ್ದು ಒಂದೇ ಗುಂಪು. ನೀವು ಯಾವ ಗುಂಪಿಗೂ ನೀವು ಯಾವುದಕ್ಕೂ ಅವಕಾಶ ಮಾಡಿಕೊಡಕ್ ಹೋಗಬೇಡಿ. ಇನ್ನು ವೋಟ್ ಚೋರಿ ಪ್ರತಿಭಟನೆಯ ನೆಪದಲ್ಲಿ ಡಿಕೆ ಶಿವಕುಮಾರ್ ಎಐಸಿಸಿ ನಾಯಕರು ಮತ್ತು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ರಾಜ್ಯದ ಬಗ್ಗೆ ಮತ್ತು ಸಿಎಂ ಕುರ್ಚಿಯ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅಲ್ಲದೆ ಆದಷ್ಟು ಬೇಗ ಪವರ್ ಶೇರಿಂಗ್ ವಿಚಾರವನ್ನ ಇತ್ಯರ್ಥಗೊಳಿಸುವಂತೆ ಬೇಡಿಕೆ ಇಡಲು ಮುಂದಾಗಿದ್ದಾರೆ. 140 ಜನಕ್ಕೂ ಬಿ ಫಾರ್ಮ್ ಶೇರ್ ಮಾಡಲು ಡಿಕೆ ಶಿವಕುಮಾರ್ ಅವರೇ. ಹಾಗಾಗಿ ಇಲ್ಲೇನು ಪ್ರತ್ಯೇಕ ತಂಡ ಅಂತ ಏನಿಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿ ಇದ್ರಲ್ಲ, ಅದ್ರ ಬಗ್ಗೆ ಅಬ್ಜೆಕ್ಷನ್ ಯಾರ್ದಿದೆ? ನಾವ್ ಹೇಳ್ತಾ ಇಲ್ಲ, ಅವಕಾಶ ಬೇಕು. ನಾವು ಸಿದ್ದರಾಮಯ್ಯವ್ರು ಬೇಡ ಇಳಿದು ಬಿಡಿ ಅಂತ ನಾವು ಕೇಳ್ತಾ ಇಲ್ವಲ್ಲ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು, ಅವ್ರ ಶ್ರಮಕ್ಕೆ ಅದು ಆಗ್ಬೇಕು. ಎನಿ ಟೈಮ್ ಆಗ್ಬೋದು. ನಾಳೆಯ ದೆಹಲಿ ಪ್ರತಿಭಟನೆಯ ವೇಳೆಯಲ್ಲೇ ರಾಜ್ಯದ ಪಟ್ಟದ ಫೈಟ್ಗೆ ಬಹುತೇಕ ಮುಹೂರ್ತ ನಿಗದಿಯಾಗಲಿದೆ. ಅಲ್ಲದೆ ಅಧಿವೇಶನ ಮುಗಿತಾ ಇದ್ದಂತೆ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ನಾಯಕರು ಒಂದು ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಡಿಸಿಎಂ ದೆಹಲಿ ಪ್ರವಾಸ ಸಾಕಷ್ಟು ಕುತೂಹಲ ಮೂಡಿಸಿರುವುದಂತೂ ಸುಳ್ಳಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.